Watch India's largest kids library only on Jio Hotstar. Download the app now. ಡಾಕ್ಟ್ರಣ್ಣ ಏನಾದ್ರು ಮಾಡಿ ಡಾಕ್ಟ್ರಣ್ಣ. ಮೋಟದ ಸಮೋಸ ಆಸೆ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅವನಿಗೆ 24 ಗಂಟೆ ನಾವು ಸಮೋಸ ಬಿಟ್ಟು ಬೇರೆ ಏನೋ ಯೋಚನೆ ಬರ್ತಾ ಇಲ್ಲ ಡಾಕ್ಟ್ರಣ್ಣ. ಅವ್ನು ಮಲಗಿದ ಕನ್ಸಲ್ ಸಮೋಸ ಬಂದ್ಬಿಟ್ರೆ ಅಲ್ಲೂ ತಿಂತಾ ಇರ್ತಾನೆ. ನೀವೊಂದ್ ಕೆಲಸ ಮಾಡ್ಬೇಕಣ್ಣ, ಅವ್ನ ಸಮೋಸ ಅನ್ನೋ ವಿಷಯನೇ ಮರ್ತ್ ಬಿಡ್ಬೇಕು. ಹಂಗ್ ಮಾಡಿ. ಅಯ್ಯೋ ನನ್ನ ಜೀವನಗಳಿಯ ಇಷ್ಟೇನ ಬತ್ಲು ವಿಷಯ. ಇದೇನ್ ದೊಡ್ಡ ಸಮಸ್ಯೆ ಅಲ್ಲ ಕಡೆಯ. ಇದನ್ನ ನಾನು ಚುಟ್ಕಿ ಹೊಡೆದಲ್ಲಿ ಸಾಲ್ವ್ ಮಾಡಕ್ ಬಿಡ್ತೀನಿ. ಈ ಬಾಟ್ಲಿ ತಗೊಳಯ್ಯ, ಇದ್ರಲ್ಲಿರೋ ಒಂದು ಟ್ಯಾಬ್ಲೆಟ್ ನ ಮೋಟು ಬಾಯಿಲ್ಲ ಕುಡ್ಕಯ್ಯ. ಆಮೇಲೆ ಸಮೋಸ ಅಂತ ಹೇಳಯ್ಯ. ಈ ಲೈಫಲ್ಲಿ ಸಮೋಸ ತಿನ್ನೋದನ್ನೇ ಮರ್ತ್ ಬಿಡ್ತಾನೆ ಕೇಳಯ್ಯ ಅವರು. ನಿಜನಾ? ಒಂದೇ ಒಂದ್ ಗುಳಿಗೆ ತಿಂದ ತಕ್ಷಣ ಮೋಟು ಸಮೋಸ ವಿಷಯನೇ ಮರ್ತ್ ಬಿಡ್ತಾನೆ ಡಾಕ್ಟ್ರಣ್ಣ. ಥ್ಯಾಂಕ್ ಯು ಡಾಕ್ಟ್ರಣ್ಣ. ಬರ್ತೀನಿ. ಮೋಟು ಯಾವಾಗ ಬರ್ತಾನೋ ಏನೋ ಗೊತ್ತಿಲ್ಲ. ಮೋಟು ನಂಗೊಂದು ಹೊಸ ಗುಳಿಗೆ ತಂದಿದ್ದೀನಿ ಕಣೋ. ಅದ್ರಲ್ಲಿ ಸಮೋಸ ಟೇಸ್ಟೇ ಬರುತ್ತೆ ಅಂತ ಕಣೋ. ಏನು ಸಮೋಸ ಟೇಸ್ಟ್ ಬರುತ್ತಾ? ಬೇಕೊಡೋ ನಂಗೆ ಸಮೋಸ ಟೇಸ್ಟ್ ಇರೋ ಗುಳಿಗೆ. ಗುಳಿಗೆಯನ್ನು ತಿನ್ನಿ, ಸಮೋಸದ ರುಚಿಯನ್ನು ಅನುಭವಿಸಿ. ಬಾಯಿ ತೆಗಿರಿ. ಸಮೋಸ. ಸರಿ ಮೋಟು, ನೀನ್ ಹೇಳ್ತಾ ಇದ್ಯಲ್ಲೋ ಸಮೋಸ ತಿನ್ನಕ್ ಹೋಗೋಣ ಅಂತ. ಸಮೋಸನ ಏನಪ್ಪ ಹಂಗಂದ್ರೆ? ಏನು ಸಮೋಸ ಏನು ಅಂತ ಕೇಳ್ತಿಯಲ್ಲ, ನಿಂಗೆ ಗೊತ್ತೇ ಇಲ್ವಾ ಅದು? ಒಂದ್ ನಿಮಿಷ ಡಾಕ್ಟ್ರಣ್ಣ, ನಮ್ ಪ್ಲಾನ್ ವರ್ಕೌಟ್ ಆಗೋಯ್ತು ಕಣ. ಮೋಟು ಸಮೋಸ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾನೆ. ಈ ಗುಳಿಗೆ ಟೇಸ್ಟ್ ಬಹಳ ಚೆನ್ನಾಗಿದೆ. ಇನ್ನೂ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಸರಿ ಇಡ್ತೀರಣ್ಣ ಫೋನು. ಮೋಟು ಇದೇನ್ ಮಾಡ್ತಿದ್ದೆ ನೀನು? ಅಯ್ಯೋ ಎಲ್ಲ ಗುಳಿಗೆಲ್ಲ ನುಂಗಾಕ್ಬಿಟ್ಟಿಯಲ್ಲ, ಏನಾಯ್ತಾ ನಿಂಗೆ? ಬಾಟ್ಲಿ ಕೂಡ ಇಲ್ಲಿ. ಅಯ್ಯೋ ಒಂದು ಬಿಡ್ದಂಗ್ ನುಂಗಾಕ್ಬಿಟ್ಟಿದೆಯಲ್ಲ ನೀನು. ಅರೆ ಗುಳಿಗೆ ಅಂದ್ರೆ ಹೇಳೋ, ಏನದು ಗುಳಿಗೆ? ನೀನ್ ಈಗ ತಾನೆ ತಿಂದಿಲ್ಲ, ಅದು ಕಣ ಗುಳಿಗೆ ಅಂದ್ರೆ. ನಿಂಗೆ ತುಂಬಾ ಈಗ ಹಸುವಾಗ್ತಿದ್ಯಾ? ಹೇಳ ಮೋಟು. ಹಸಿವು ಅಂದ್ರೆ ಏನು ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ದೇವ್ರೆ, ಒಂದ್ ಸಮಸ್ಯೆ ಪರಿಹಾರ ಆಯ್ತು ಅನ್ನೋಷ್ಟರಲ್ಲಿ ಇನ್ನೊಂದು ಶುರು ಆಗ್ಬಿಡ್ತಲ್ಲಪ್ಪ. ಸಮಸ್ಯೆನಾ? ಅರೆ ಸಮಸ್ಯೆ ಅಂದ್ರೆ ಏನು ಅಂತ ಹೇಳೋ ಬೇಗ. ಅಯ್ಯೋ ಎಂತ ಕೆಲಸ ಆಗೋಯ್ತಪ್ಪ. ಡಾಕ್ಟ್ರಣ್ಣ, ಮೋಟು ಪೂರ್ತಿ ಗುಳಿಗೆ ನುಂಗಾಕ್ಬಿಟ್ಟಿದ್ದಾರೆ ಡಾಕ್ಟ್ರಣ್ಣ. ಈಗ ಅವನಿಗೆ ಸಮೋಸದ ಜೊತೆಗೆ ಬೇರೆ ಯಾವುದು ಜ್ಞಾಪಕಕ್ಕೆ ಬರ್ತಿಲ್ಲಣ್ಣ. ಅಂತರ ಆಡ್ತಿದ್ದಾನೆ. ನಾನು ಈಗಲೇ ಅವನ್ನ ಕರ್ಕೊಂಡು ತಮ್ಮ ಹತ್ರ ಬರ್ತೀನಣ್ಣ. ಮೋಟು ಬಾರ, ಒಂದ್ ರೌಂಡ್ ವಾಕ್ ಮಾಡ್ಕೊಂಬರೋಣ. ಮೋಟು ಇಲ್ಲಿ ಕೂತ್ಕೊಂಡ್ಬಿಡ. ಕೂತ್ಕೊಂಡ್ಬಿಡಲ್ಲ? ಈ ಕೂತ್ಕೊಂಡ್ಬಿಡಂದ್ರೆ ಏನೋ ಅರ್ಥ ಗೊತ್ತಿಲ್ಲ ಕಣೋ. ಹೆಂಗೋ ಕೂತ್ಕೊಳ್ಳೋದು? ಮೋಟು ಚಾಯ್ ಸಮೋಸ ತಿನ್ಕೊಂಡ್ಲಿಂದ ಹೋಗೋಣ ಬಾರ. ಚಾಯ್ ಸಮೋಸನ? ಪತ್ಲು, ಈ ಚಾಯ್ ಸಮೋಸ ಅಂದ್ರೆ ಏನ್ ಹೇಳೋ? ಅರೆ ಪತ್ಲು, ಏನ್ ಹೇಳಕ್ಕತ್ತಾನೆ ಮೋಟು? ಅವನಿಗೆ ಸಮೋಸ ಅಂದ್ರೆ ಮರ್ತೋಗೈತಾನ. ಅಣ್ಣ, ಡಾಕ್ಟರ್ನ ಕೊಟ್ಟಿದ್ದ ಔಷಧಿ ತಗೊಂಡು ಮೋಟುಗೆ ಎಲ್ಲ ಮರ್ತೋಗ್ಬಿಟ್ಟಿದೆ ಅಣ್ಣ. ಈಗ ಎಷ್ಟೋ ಶಬ್ದಗಳನ್ನ ವಿಷಯಗಳನ್ನ ಮರ್ತೋಗ್ಬಿಟ್ಟಿದ್ದಾನೆ ಮೋಟು. ಅದಿರ್ಲಿ, ಆಮೇಲೆ ಬರ್ತೀವಿ ನಾವು. ಓಕೆ? ಮಾಸ್ ನಿಮ್ ಮುಖದಲ್ಲೇ ಗೊತ್ತಾಗ್ತಿದೆ ನೆಕ್ಸ್ಟ್ ನಿಮ್ ಪ್ಲಾನು ಏನು. ನಿಮ್ ಬ್ರಿಲಿಯಂಟ್ ಬೋರ್ಡಲ್ಲಿ ಯಾವ್ದೋ ಒಂದು ಐಡಿಯಾ ಟಕ್ ಟಕ್ ಅಂತ ಹೊಳಿತಾ ಇದೆಯಲ್ವಾ? ಬಿಲ್ಕುಲ್ ಕರೆಕ್ಟ್ ಆಗಿ ಹೇಳ್ತಾ ಇದೀಯ ನಂಬರ್ 1. ಇಲ್ಲಿ ಮೋಟುನ ಇವಾಗ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ ನೀನು. ಒಂದೊಳ್ಳೆ ಐಡಿಯಾ ಬಂದಿದೆ. ಯಾರು? ಐ ಆಮ್ ಡಾಕ್ಟರ್ ಡಿಕ್ಷನರಿ. ನನಗೆ ನನ್ನ ಕ್ಲೈಂಟ್ಸ್ ಕಡೆಯಿಂದ ನಿಮ್ಮ ಗೆಳೆಯನ ಪ್ರಾಬ್ಲಮ್ ನನಗೆ ಕೇಳ್ಪಟ್ಟೆ. ನಾನು ಜನಗಳಿಗೆ ಶಬ್ದಗಳ ಅರ್ಥ ಹೇಳ್ಕೊಡ್ತೇನೆ. ಇದಕ್ಕೋಸ್ಕರ ಜನ ನನ್ನ ಡಾಕ್ಟರ್ ಡಿಕ್ಷನರಿ ಅಂತಾರೆ. ನನಗೆ ತಮ್ಮಂತ ಡಾಕ್ಟರ್ ಅವಶ್ಯಕತೆ ಖಂಡಿತ ಇತ್ತು ಡಾಕ್ಟ್ರೆ. ಬನ್ನಿ ಒಳಗೆ. ನೋಡಿ ಇವರೇ ಪೇಷಂಟ್ ಡಾಕ್ಟರ್ ಡಿಕ್ಷನರಿ. ನಮ್ಮ ಸ್ನೇಹಿತರಿಗೆ ಏನು ಗೊತ್ತಾಗ್ತಿಲ್ಲ. ಡೋಂಟ್ ವರಿ. ನೀವು ಹೊರಗಡೆ ಹೋಗಿ, ನಾನು ಇವ್ರ ಹತ್ರ ಮಾತಾಡ್ಬೇಕು. ಮಿಸ್ಟರ್ ಮೋಟು, ನಿಮ್ಮ ಹೆಸರೇನು? ಹೆಸರ? ಅರೆ ಹೆಸರು ಅಂದ್ರೆ ಏನು ಅಂತ ಗೊತ್ತಿಲ್ಲ ಸರ್. ಶುರು ಮಾಡಿದ್ದೆ ತುಂಬಾ ಚೆನ್ನಾಗಿದೆ. ಕೆಟ್ಟದ್ರ ಅರ್ಥ? ಅಯ್ಯಪ್ಪ ಏನ್ ಹೇಳೋದು? ಕೆಟ್ಟದು ಅದಲ್ಲ, ಹಳೆದು ಒಳ್ಳೇದಲ್ಲ. ತುಂಬಾ ನೋವು ಮಾಡೋದು, ತುಂಬಾ ಕೆಟ್ಟದ್ ಮಾಡೋದು, ತುಂಬಾ ಹಿಂಸೆ ಕೊಡೋದು ಅಂದ್ರೆ ತುಂಬಾ ಹಿಂಸೆ ಆಗುತ್ತೆ. ಅಲ್ಲ ಆದ್ರೆ
ಬಕ್ವಾಸ್. ಇದಕ್ಕಂತಾರೆ ನೋಡ್ದ ಕೆಟ್ಟದ್ದು ಅಂತ. ಅಂದ್ರೆ ಯಾರು ನನಗೆ ಕೆಟ್ಟದ್ದು ಮಾಡ್ತಾರೋ ಅವರು ಕೆಟ್ಟವರು ಅಂತ, ಮತ್ತೆ ಅವ್ರು ನನಗೆ ಸ್ನೇಹಿತರು. ಹಾ, ಖಂಡಿತವಾಗ್ಲೂ ಸರಿ. ನಿನ್ಗೆ ಯಾರೆಲ್ಲ ಸ್ನೇಹಿತರು ಇರ್ತಾರೆ ಅವ್ರು ನಿನ್ನ ಹಾಳು ಮಾಡ್ತಾ ಇರ್ತಾರೆ. ಆ, ಈಗ ದುಶ್ಮನ್ ಅರ್ಥ ತಿಳ್ಕೊ. ದುಶ್ಮನ್ ಅಂದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ. ದುಶ್ಮನ್ನ ಅರ್ಥ ನಿನಗೆ ಯಾರು ಒಳ್ಳೆ ಊಟ ತಿನ್ನಿಸ್ತಾರೆ. ಖಂಡಿತವಾಗ್ಲೂ ಸರಿ. ಇವತ್ತು ಇಷ್ಟು ಶಬ್ದಗಳು ಕಲಿಯೋದು ಸಾಕು. ನಾಳೆ ಮತ್ತೆ ಸಿಗೋಣ. ಓಕೆ. ಮೋಟು, ಡಾಕ್ಟರ್ ಡಿಕ್ಷನರಿ ಅವರಿಂದ ಇವತ್ತು ನೀನು ಏನೇನು ಕಲ್ತ್ಕೊಂಡ್ಯಾ? ಅವ್ರು ನನಗೆ ಎಷ್ಟೋ ವಿಷಯಗಳ ಬಗ್ಗೆ ಅರ್ಥ ಹೇಳ್ಕೊಡ್ತಾ ಇದ್ರು. ಹಾಗೆ ನನಗೆ ಇವತ್ತು ಅವರು ಸ್ನೇಹಿತರ ಬಗ್ಗೆ ಹೇಳ್ಕೊಡ್ತಿದ್ರು. ನಿಜನಾ? ಸ್ನೇಹಿತರ ಬಗ್ಗೆ ಹೇಳ್ಕೊಡ್ತಾ ಇದ್ರ? ನಾನು ನಿನ್ನ ಪಕ್ಕ ದೋಸ್ತು ಕಣ ಮೋಟು, ಪಕ್ಕ ದೋಸ್ತು. ಆದ್ರೆ ನಾನ್ ನಿನ್ ದೋಸ್ತ್ ಅಲ್ಲ. ಏನಂದೆ? ನೀ ನನ್ ದೋಸ್ತಾ? ಅರೆ, ಈ ವಿಷಯ ಇಡೀ ಫುರ್ಫುರಿ ನಗರಕ್ಕೆ ಗೊತ್ತಲ್ಲ. ಮೋಟು ಪತ್ಲು ಪಕ್ಕ ದೋಸ್ತುಗಳು ಅಂತ. ಏನಂದೆ? ನೀ ನನ್ ಪಕ್ಕ ದೋಸ್ತ? ಹಾ. ನಿಜ ಹೇಳ್ತಿದ್ಯಾ ಇಲ್ಲ ಸುಳ್ಳು ಹೇಳ್ತಿದ್ಯಾ ನೀನು? ಅಯ್ಯ ಮೋಟು, ನಾನೇ ಸುಳ್ಳು ಹೇಳಿ? ನಮ್ ದೋಸ್ತಿ ಬಗ್ಗೆ ಇಡೀ ಜಗತ್ಗೆ ಗೊತ್ತು ಕಣ. ಅಯ್ಯ, ಅಮ್ಮ, ಮೋಟು, ದೋಸ್ತ ನೀನು? ಮೋಟು, ಬೇಡ ಕಣ. ಏನಾಯ್ತು ನಿನ್ಗೆ? ಅಯ್ಯಪ್ಪ. ಅಯ್ಯ, ಅಯ್ಯ, ಅಮ್ಮ, ಮೋಟು. ನಿಂತ್ಕೋ ಇದೆ ಇವತ್ತಿಗೆ. ಸರ್, ನೋಡಿ ಸರ್. ದೋಸ್ತ ಅಂತ. ಅಯ್ಯ ಮೋಟು, ನಾನು ಒಬ್ನೇ ಅಲ್ಲ ಕಣ, ಇವರೆಲ್ಲ ನಿನ್ ದೋಸ್ತಗಳು ಕಣ. ಏನಂದೆ? ಇವರೆಲ್ಲರೂ ನನ್ನ ದೋಸ್ತಗಳ? ಯಾರ್ಯಾರ ನನ್ನ ಸ್ನೇಹಿತರು ಅವರೇ ಬಾಯಿಂದ ಹೇಳಿ. ಅಯ್ಯಮ್ಮ ಮೋಟು, ನೇಮ್ ಇಸ್ ಚಿಂಗಮ್. ನಿನ್ನ ಹಳೇ ಸ್ನೇಹಿತ. ಅಯ್ಯಮ್ಮ, ನಾನ್ ನಿನ್ನ 20 ವರ್ಷದ ಹಳೆಯ ಸ್ನೇಹಿತ. ಹಂಗಂದ್ರೆ ನೀವೆಲ್ಲರೂ ನನ್ನ ಸ್ನೇಹಿತರ? ಹೌದು, ನಾನ್ ನಿನ್ನ ಸ್ನೇಹಿತರು. ಅಯ್ಯಮ್ಮ ಏನಯ್ಯ ಬಂತು ಇದು? ನಾವು ನಿಮ್ ಚಡ್ಡಿ ದೋಸ್ತು ಅಂದ್ರೆ ಮನೆ ಕೊಡ್ತಾ ಇದ್ದಾರಲ್ಲಯ್ಯ ಮೋಟು. ಏನ್ ತಿಕ್ಲಿಡ್ದಿದ್ದೇನೆ ಅವ್ರಿಗೆ? ನನಗೊಂದು ಗೊತ್ತಾಗ್ತಿಲ್ಲ ಡಾಕ್ಟ್ರೇಟ. ಯಾವನೊಬ್ಬ ಡಿಕ್ಷನರಿ ಡಾಕ್ಟರ್ ಬಂದ್ಬಿಟ್ಟು ಮೋಟು ಏನೇನೋ ಹೇಳ್ಕೊಡ್ತಾ ಇದ್ದ. ಆವಾಗ್ಲಿಂದ ಗುಂಜುಟ್ಟೆ ಕಟ್ತಾ ಇದ್ದಾನೆ. ಹಲೋ ಮೋಟು, ನಿನ್ನೆ ನಾನು ಹೇಳಿದ್ದು ನೆನಪಿದೆ ತಾನೆ? ದೋಸ್ತಿ ಅಂದ್ರೆ ಅರ್ಥ ನಿನಗೆ ಕೆಟ್ಟದನ್ನ ಮಾಡೋದು, ಮತ್ತೆ ದುಶ್ಮನ್ ಅರ್ಥ ಏನಂದ್ರೆ ಯಾರು ನಿನ್ನ ಚೆನ್ನಾಗಿ ನೋಡ್ಕೊತಾರೆ ಅಂತ. ಸರ್, ಇನ್ನು ಏನಾಯ್ತು ಹೇಳ್ಕೊಡ್ತೀರಾ? ಅಯ್ಯಮ್ಮ, ಇದ್ರ ಅರ್ಥ ಡಾಕ್ಟರ್ ಡಿಕ್ಷನರಿನೇನೆ ಮೋಟಿಗೆ ಉಲ್ಟಾ ಪಲ್ಟಾ ಹೇಳ್ಕೊಡ್ತಾ ಇದ್ದಾನೆ. ಡಾಕ್ಟರ್ ಯಾಕೆ ಈ ತರ ಮಾಡ್ತಾ ಇದ್ದಾನೆ? ಅರ್ಥ ಆಯ್ತು. ಯಾರು ನೋಡಿಲ್ಲ ತಾನೆ? ಡಾಕ್ಟ್ರಣ್ಣ, ಆ ಜಾನೆ ಮೋಟುಗೆ ಹಿಂಗೆಲ್ಲ ಮಾಡ್ತಾ ಇರೋದು. ಏನಾದ್ರು ಮಾಡಿ ಪ್ಲೀಸ್. ಅಯ್ಯೋ ನನ್ ಗೆಳೆಯರ ಇಲ್ಲ ನೋಡ್ರಯ್ಯ, ನಾನು ಆಂಟಿಡೋಟ್ ಆಗ್ಲೇ ರೆಡಿ ಮಾಡಕ್ ಬಿಟ್ಟಿದ್ದೀನಿ. ಇದ್ರೆ ಮೋಟುಗ್ ನೀನು ಹೆಂಗಾದ್ರೂ ಮಾಡಿ ಕುಡಿಸ್ಬಿಡಯ್ಯ ಇದನ್ನ. ಪತ್ಲು ನನ್ನ ಸ್ನೇಹಿತ ಎಲ್ಲೋಗಿದ್ಯೋ? ಪತ್ಲು, ಇಷ್ಟ ತನಕ ಎಲ್ಲೋಗಿದ್ದೆ ನೀನು? ಮೋಟು, ಜಾನ್ ದಡಾನ್ ಡಿಕ್ಷನರಿ ಡಾಕ್ಟರ್ ಆಗ್ಬಿಟ್ಟು ನಿನಗೆ ಏನು ಡಾಕ್ಟ್ರಪ್ಪ ಬರ್ಲಿ ಇವತ್ತು, ಅವನಿಗೆ ನಾನು ವಿಚಾರಿಸ್ಕೊತೀನಿ, ನೋಡ್ತಾ ಇರು. ಬನ್ನಿ ಡಾಕ್ಟ್ರೆ, ನಾನು ಹೊಸದ ವಿಷಯಗಳು ತಿಳ್ಕೊಂಡ್ಬಿಟ್ಟಿದ್ದೀನಿ. ಕೂತ್ಕೊಳ್ಳಿ. ಅದೇನು ಅಂದ್ರೆ ನಿಮ್ಗೆ ಸನ್ಮಾನ ಮಾಡೋಂತ ವಿಷಯ ಸರ್. ಶುರು ಮಾಡ್ಕೊಳ್ಳ. ನಾನು ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಡಾಕ್ಟ್ರೆ. ಬೇಕಾಗಿಲ್ಲ. ಅರೆ, ಏನ್ ಮಾತಾಡ್ತಿದ್ರ ಡಾಕ್ಟ್ರೆ ತಾವು? ಬನ್ನಿ ಸರ್, ಇಲ್ಲಿ ಬನ್ನಿ, ತಗೊಳ್ಳಿ ಸರ್ ಹೊಸ ಸನ್ಮಾನ. ಅಷ್ಟು ದೊಡ್ಡ ಸನ್ಮಾನ ಬೇಕಾಗಿರ್ಲಿಲ್ಲ.
ಕಲ್ತ್ಕೊಂಡಿದ್ದೀನಿ. ನಿನ್ ತಲೆ ಜಾಸ್ತಿ ಓಡಿಸ್ಬೇಡ, ತಲೆ ಕೆಟ್ಟೋಗ್ಬಿಡುತ್ತೆ. ಡಾಕ್ಟ್ರೆ ಇವಾಗ ಒದೆ ಕೊಟ್ರೆ ನಾನು ನೀವು ಕಳೆದೇ ಹೋಗ್ಬೇಕು ಹಂಗಿರುತ್ತೆ. ಬೇಗ ಬೇಗ ಹಾಕಿ. ಅರ್ಥ ಆಯ್ತು, ಅರ್ಥ ಆಯ್ತು. ನೀವೆಲ್ಲರೂ ಸೇರ್ಕೊಂಡು ನನ್ ಡಿಕ್ಷನರಿನ ರುಬ್ಬಬೇಕು ಅನ್ಕೊಂಡಿದ್ದೀರಾ? ನನಗೆಲ್ಲ ಅರ್ಥ ಆಯ್ತು. ಒದೆ ಅರ್ಥ ಒದೆ, ಏಟಿನ ಅರ್ಥ ಏಟು. ಚಿಂಗಮ್ ಸರ್ ಹೆಲ್ಪ್, ಬೇಗ ಹಾಕಿ. Watch India's largest kids library only on Geo Hotstar. Download the app now.